ಗುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನವರಾತ್ರಿಯ ಮೊದಲನೆಯ ಸ್ವರೂಪವಾದಂತಹ ಶೈಲಪುತ್ರಿ ದೇವಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಶೈಲಪುತ್ರಿ ದೇವಿಯ ಒಂದು ಶ್ಲೋಕದೊಂದಿಗೆ ವಿಡಿಯೋವನ್ನು ಪ್ರಾರಂಭವನ್ನು ಮಾಡೋಣ. ವಂದೇ ವಾಂಛಿತ ಲಾಭಾಯ ಚಂದಾರ್ಧಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಇದು ಶೈಲಪುತ್ರಿಯನ್ನು ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಶ್ಲೋಕ. ಜಗಜ್ಜನನಿ ದುರ್ಗಾಮಾತೆಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ. ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಆವರಿಸಿದಂತಹ ಕಾರಣ ಈ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ವೃಷಭವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ. ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ. ಬಂಧುಗಳೇ, ಇಲ್ಲಿ ನಾನು ಅಷ್ಟೊಂದು ಬಣ್ಣಗಳ ಒಂದು ವಿಶೇಷತೆ, ಆ ದೇವಿಗೆ ಇದೇ ಥರನಾದಂತಹ ಪುಷ್ಪವನ್ನು ಅರ್ಪಿಸಬೇಕು, ಈ ಕಲರಿನ ಪುಷ್ಪವನ್ನೇ ದೇವಿಗೆ ಅರ್ಪಿಸಬೇಕು, ನಿಮಗೆ ಅಷ್ಟೇ ಐಶ್ವರ್ಯ ಬರುತ್ತೆ, ಆ ಐಶ್ವರ್ಯ ಬರುತ್ತೆ, ಇದರ ಬಗ್ಗೆ ನಾನು ಅಷ್ಟೊಂದು ಮಾತನಾಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ಈ ನವದುರ್ಗೆಯರು ಅಂದರೆ 9 ದುರ್ಗೆಯರೇನಿದ್ದಾರೆ, 9 ಆ ದುರ್ಗಾದೇವಿಯ ಸ್ವರೂಪಗಳೇನಿದೆ, ಅದು 3 ವಿಭಾಗವಾಗಿ ನಾವು ಅದನ್ನು ಪರಿಗಣಿಸಬಹುದು. ಒಂದೇನೆಂದರೆ ಸತ್ವಗುಣವನ್ನು ಹೊಂದಿದಂತಹ ದೇವತೆ, ತಮೋಗುಣವನ್ನು ಹೊಂದಿದಂತಹ ದೇವತೆ, ರಜೋಗುಣವನ್ನು ಹೊಂದಿದಂತಹ ದೇವತೆಗಳು. ಹೀಗೆ ನಾವು ಅವುಗಳನ್ನು ವಿಂಗಡಣೆಯನ್ನು ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಏನು, ಮೊದಲನೇದಾಗಿ ಶೈಲಪುತ್ರಿ ಅಂತ ತಗೊಳ್ಳಿ. ಶೈಲಪುತ್ರಿಗೆ ಸಂಬಂಧಿಸಿದಂತಹ ಬಣ್ಣ ಯಾವುದು ಅಂತ ಕೇಳಿದರೆ, ಶೈಲಪುತ್ರಿ ಅನ್ನುವಂಥವಳು ಸತ್ವಗುಣವನ್ನು ಹೊಂದಿದವಳು. ಹಾಗಾಗಿ ಆ ಸತ್ವಗುಣಕ್ಕೆ ಸಂಬಂಧಿಸಿದಂತಹ ಬಣ್ಣವನ್ನು ನಾವು ತಗೊಳ್ಬೋದು. ಉದಾಹರಣೆಗೆ ಸತ್ವಗುಣ ಅಂದರೆ ಯಾವುದು ಬರುತ್ತೆ, ಬಿಳಿ ಬಣ್ಣವನ್ನು ನಾವು ತಗೊಳ್ಬೋದು. ಹಾಗೆ ಹಳದಿ ಬಣ್ಣವನ್ನು ಕೂಡ ನಾವು ತಗೊಳ್ಬೋದು. ಈ ರೀತಿಯಾದ ಬಣ್ಣಗಳನ್ನು ನಾವು ವಿಂಗಡಣೆಯನ್ನು ಮಾಡ್ಕೋಬೋದು. ಇದಕ್ಕೆ ಇದೇ ಬಣ್ಣವಾಗಬೇಕು, ಇದೇ ಹೂವಾಗಬೇಕು, ಇದೇ ಕಲ್ಲರಿನ ಹೂವಾಗಬೇಕು, ನಾವು ಹೀಗೇ ಪೂಜೆಯನ್ನು ಮಾಡಬೇಕು, ಇದೇ ಥರನಾದ ನಾವು ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು, ಇದು ಯಾವುದೇ ಶಾಸ್ತ್ರ ಉಲ್ಲೇಖವಲ್ಲ. ಹಾಗಾಗಿ ನೀವು ಈ ದೇವಿಗೆ ಅಂದರೆ ಸತ್ವಗುಣವನ್ನು ಹೊಂದಿದಂತಹ ದೇವಿಗೆ ನಾವು ಯಾವ ಬಣ್ಣಗಳನ್ನು ತಗೋಬೋದೋ ಅದನ್ನು ನೀವು ತಗೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನೂ ಒಂದು ಮನಸ್ಸಿನಲ್ಲಿ ನೀವು ಏನು ಇಟ್ಕೋಬೇಕು ಅಂತಂದರೆ, ನೀವು ಈ ಬಣ್ಣಗಳು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿಟ್ಟುಕೊಂಡು ತಲೆ ಕೆಡಿಸ್ಕೊಂಡು ನೀವು ಪೂಜೆಯನ್ನು ಮಾಡೋದಕ್ಕಿಂತ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಆಚರಿಸಿ. ಆಗ ಆ ತಾಯಿ ನಿಮಗೆ ಒಂದೇ ಸಲ ನಿಮಗೆ ಅಷ್ಟೈಶ್ವರ್ಯವನ್ನು ಕೊಡೋದಿಲ್ಲ. ನಾನು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ, ಏನೇನು ವಿಷಯಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಅಂತೇಳಿ. ಆಗ ನನಗೆ ತಿಳಿದು ಬಂದಿದ್ದು, ಒಬ್ಬೊಬ್ಬರು ಅವರಿಗೆ ತಿಳಿದಂಥ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರನಾದಂತಹ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ನೀವು ಈ ಥರನಾಗಿ ಮಾಡಿ ನಿಮಗೆ ಅಷ್ಟೈಶ್ವರ್ಯ ಬಂದುಬಿಡುತ್ತೆ ಅಂಥೇಳಿ. ಸ್ವಾಮಿ, ಅಷ್ಟೈಶ್ವರ್ಯ ಅನ್ನುವಂಥದ್ದು ಅಷ್ಟು ಬೇಗ ಬರೋದಾಗಿದ್ದರೆ ಈ ಜನಗಳು, ನೀವೆಲ್ಲರೂ ಹೀಗೆ ಇರ್ತಿರ್ಲಿಲ್ಲ. ದೇವರಿಗೆ ಬೇಕಾದದ್ದೇನು ಅದನ್ನು ನಾವು ತಿಳಿದುಕೊಂಡು ಪೂಜೆಯನ್ನು ಮಾಡಿದಾಗ ಆ ದೇವರನ್ನು ನಾವು ಸಂತುಷ್ಟ ಮಾಡುವಂಥದ್ದೇ ನಮ್ಮ ಒಂದು ಕಾರ್ಯ, ನಮ್ಮ ಒಂದು ಪೂಜೆಯ ಒಂದು ಕೆಲಸ. ಅದಕ್ಕೋಸ್ಕರವಾಗಿ ತುಂಬ ತಲೆ ಕೆಡಿಸ್ಕೊಂಡು ಈ ಬಣ್ಣವನ್ನೇ ನಾನು ಇದು ಮಾಡಬೇಕು, ಈ ಬಣ್ಣದಿಂದಲೇ ನಾನು ಹೂವನ್ನು ಇದು ಮಾಡಬೇಕು ಅಂಥೇಳಿ ಎಲ್ಲ ಕಡೆ ಹುಡುಕ್ತಾ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಶ್ರದ್ಧಾ ಭಕ್ತಿ ಇಡಿ ದೇವರ ಮೇಲೆ, ಆಯಿತಾ? ಪೂಜೆ ಪುನಸ್ಕಾರಗಳನ್ನು ಸರಿಯಾದ ರೀತಿಯಲ್ಲಿ ದೇವರಿಗೆ ಸಮರ್ಪಿಸಿ. ಆಗ ಆ ತಾಯಿ ಸಂತುಷ್ಟ ಆಗ್ತಾಳೆ. ನಿಮಗೆ ಒಂದೊಂದೇ ರೀತಿಯಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಒಂದೇ ಸಲ ನಿಮಗೆ ಅಷ್ಟೈಶ್ವರ್ಯ ಆಗಲಿ ಅಥವಾ ನಿಮಗೆ ರಾಜ ಮರ್ಯಾದೆ ಆಗಲಿ ನಿಮಗೆ ಆ ತಾಯಿ ಅಥವಾ ಯಾವುದೇ ದೇವರಾದ್ರೂ ಕೊಡೋದಿಲ್ಲ. ಯಾಕೆಂದರೆ ದೇವರನ್ನು ಒಲಿಸುವುದು ಅನ್ನುವಂಥದ್ದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ನೀವು ದೇವರನ್ನು ಎಷ್ಟು ಹುಡುಕಿಕೊಂಡು ಹೋಗ್ತೀರೋ ಆ ದೇವರು ಅಷ್ಟೇ ಒಂದೊಂದೇ ಹೆಜ್ಜೆ ಹಿಂದೆ ಹೋಗ್ತಾ ಹೋಗ್ತಾರೆ. ದೇವರು ಅಷ್ಟು ನಮ್ಮ ಪರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ
ಯಾವುದ್ಯಾವುದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಬೇಡಿ. ಇವತ್ತಿನ ದಿನ ನಾನು ಬಣ್ಣಗಳ ಬಗ್ಗೆ ಆಗಲಿ ಅಥವಾ ನೀವು ಈ ಹೂವುಗಳನ್ನೇ ಅರ್ಪಿಸಿ ಅಂಥೇಳಿ ನಾನು ನಿಮಗೆ ಹೇಳೋದಿಲ್ಲ. ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿ, ಹಾಗೆ ಶೈಲಪುತ್ರಿ ಅನ್ನುವಂಥವಳ ದೇವಿಯ ಒಂದು ಸ್ವಲ್ಪ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮುಂದುವರ್ಸೋಣ. ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಉತ್ಪನ್ನಳಾಗ್ತಾಳೆ. ಆಗ ಅವಳ ಹೆಸರು ಸತಿ ಎಂದಿತ್ತು. ಅವಳ ವಿವಾಹವು ಶಂಕರನೊಡನೆ ಆಗಿತ್ತು. ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ದೊಡ್ಡದಾದಂತಹ ಯಜ್ಞವನ್ನು ಮಾಡಿದನು. ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸುತ್ತಾನೆ. ಆದರೆ ಶಿವನನ್ನು ಈ ಯಜ್ಞದಲ್ಲಿ ಆಮಂತ್ರಿಸುವುದೇ ಇಲ್ಲ. ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ಕೇಳಿದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸು ಉತ್ಸುಕವಾಗುತ್ತೆ. ತನ್ನ ಈ ಬಯಕೆಯನ್ನು ಆಕೆಯು ಶಿವನ ಬಳಿ ತಿಳಿಸ್ತಾಳೆ. ಎಲ್ಲವನ್ನೂ ವಿಚಾರ ಮಾಡಿ ಕೊನೆಗೆ ಶಿವ ಹೇಳ್ತಾನೆ, ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನಮ್ಮಲ್ಲಿ ಸಿಟ್ಟಾಗಿದ್ದಾನೆ ಅನಿಸ್ತಾ ಇದೆ. ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿದನು, ಅವರ ಯಜ್ಞ ಭಾಗವನ್ನು ಅವರಿಗೆ ಅರ್ಪಿಸಿದಾನೆ. ಆದರೆ ನಮ್ಮನ್ನು ಮಾತ್ರ ಉದ್ದೇಶಪೂರ್ವಕವಾಗಿಯೇ ಕರೀಲಿಲ್ಲ, ಯಾವುದೇ ಸೂಚನೆಯನ್ನೂ ಕೂಡ ಕೊಡಲಿಲ್ಲ. ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರವಾದಂತಹ ಶ್ರೇಯಸ್ಕರವಾಗಲಾರದು ಅಂಥೇಳಿ ಶಂಕರ ಹೇಳ್ತಾನೆ. ಶಂಕರನ ಈ ಉಪದೇಶಕ್ಕೆ ಸತಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹ ಸ್ವಲ್ಪವೂ ಕಡಿಮೆ ಆಗೋದಿಲ್ಲ. ಅವಳ ಪ್ರಬಲವಾದಂಥ ಆಗ್ರಹವನ್ನು ಕಂಡು ಕೊನೆಗೆ ಭಗವಾನ್ ಶಿವ ಅವಳಿಗೆ ಹೋಗಲು ಅನುಮತಿಯನ್ನು ಕೊಡ್ತಾನೆ. ಸತಿಯು ತಂದೆಯ ಮನೆಗೆ ತಲುಪಿದಾಗ ಅಲ್ಲಿ ನೋಡಿದಾಗ ಅವಳನ್ನು ಆದರ ಮತ್ತು ಪ್ರೇಮದಿಂದ ಯಾರೂ ಕೂಡ ಮಾತಾಡಿಸ್ತಿರ್ಲಿಲ್ಲ. ಎಲ್ಲ ಜನರು ಮುಖ ತಿರುಸ್ತಿದ್ರು. ಕೇವಲ ಅವಳ ತಾಯಿಯು ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು. ಅಕ್ಕ ತಂಗಿಯರ ಮಾತಿನಲ್ಲಿ ವ್ಯಂಗ್ಯ, ಹಾಸ್ಯ ಭಾವವೇ ತುಂಬಿತ್ತು. ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು. ಅಲ್ಲಿ ಎಲ್ಲೆಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರದ ಭಾವವೇ ತುಂಬಿರುವುದನ್ನು ಅವಳು ನೋಡಿದಳು. ದಕ್ಷನು ಅವಳ ಬಗ್ಗೆ ಕೇವಲ ಅಪಮಾನದ ಮಾತುಗಳನ್ನೇ ಆಡ್ತಾ ಇದ್ದ. ಇದೆಲ್ಲವನ್ನ ನೋಡಿ ಸತಿಯ ಹೃದಯವು ಕ್ಷೋಭೆ, ದುಃಖ, ಕ್ರೋಧದಿಂದ ಸಂತಪ್ತವಾಯಿತು. ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಅಂತೇಳಿ ಅವಳಿಗೆ ಆಗ ಅನಿಸೋದಕ್ಕೆ ಶುರುವಾಯಿತು. ಅವಳು ತನ್ನ ಪತಿ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸಲಾಗದಳು. ಅವಳು ತನ್ನ ಆ ರೂಪವನ್ನು ಕೂಡಲೇ ಅಲ್ಲಿಯೇ ಯೋಗಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿಬಿಟ್ಳು. ವಜ್ರಪಾತದಂತೆ ಆ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ಷುದ್ರನಾಗಿ ತನ್ನ ಗಣಗಳನ್ನು ಕಳಿಸಿ ದಕ್ಷನ ಆ ಯಜ್ಞವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡ್ತಾನೆ. ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವರು ಜನ್ಮವನ್ನು ತಾಳ್ತಾಳೆ. ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತಳಾಗ್ತಾಳೆ. ಪಾರ್ವತಿ, ಹೈಮವತಿ ಇವು ಅವಳದೇ ಹೆಸರುಗಳಾಗಿವೆ. ಉಪನಿಷತ್ತಿನ ಒಂದು ಕಥೆಗನುಸಾರ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು. ಶೈಲಪುತ್ರಿ ದೇವಿಯ ವಿವಾಹವೂ ಶಿವನೊಡನೆಯೇ ಆಯಿತು. ಇಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿಯಾದಳು. ನವದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿದೆ. ನವರಾತ್ರಿಯ ಮೊದಲನೇ ದಿನದ ಪೂಜೆಯನ್ನು ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ. ಈ ಮೊದಲನೇ ದಿನದ ಉಪವಾಸನೆಯಲ್ಲಿ ಅಂದರೆ ಪೂಜೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಸಿಕೊಳ್ಳುತ್ತಾರೆ. ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭ ಆಗುತ್ತೆ.